ನವರಸನ್ ಸಾರು ಅವ್ರು ಯಾವ ಸಿನಿಮಾ ಮಾಡಿದ್ರು ನಮ್ಮನ್ನ ಕರೀತಾರೆ. ನಮಸ್ಕಾರ ಸರ್. ಸ್ಕ್ರಿಪ್ಟ್ ಇಂದನೇ ಕೂರಿಸ್ಕೊತಾರೆ ಸಾಮಾನ್ಯ ನವರಸನ್ ಸಾರ್ ಫಸ್ಟ್ ಪಿಕ್ಚರ್. ರಮೇಶ್ ಅಣ್ಣ ಬಂದಿದ್ದಾರೆ ನಮಗೆ ಆಶೀರ್ವಾದ ಮಾಡೋಕ್ಕೆ. ನೋಡ್ರಿಗೆ ನಮಸ್ಕಾರ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಈ ಸಿನಿಮಾಗೆ. ನಮ್ಮ ಕಿನಾನ್ ಸರ್ ಅವರು ಸಂಭಾಷಣೆಗೆ ಒಂದು 4 ದಿನ ನಾವು ಅವ್ರ ಕೂತಿದ್ವಿ. ಅವರು ದೊಡ್ಡ ದೊಡ್ಡ ಪಿಕ್ಚರ್ಗಳಿಗೆ ವರ್ಕ್ ಮಾಡ್ತಾ ಇದ್ದಾರೆ. ಈಗ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ ದೊಡ್ಡವರು. ಖುಷಿಯಾಗಿದೆ. ಬೇರೆ ಏನು ಮಾತಾಡೋದು ಬೇಡ. ನಿಮ್ಮೆಲ್ಲರ ಆಶೀರ್ವಾದ ನಮಗಿರಲಿ. 9ನೇ ತಾರೀಕು ಥಿಯೇಟರ್ ಬಂದು ಸಿನಿಮಾ ನೋಡಿ ನಮ್ಗೆ ಆಶೀರ್ವಾದ ಮಾಡಿ. ನಮಸ್ಕಾರ. ರಮೇಶ್ ಅವರೇ, ನಿಮ್ಮ ಪಾತ್ರದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ನನಗೆ ಈ ಫಿಲಮಲ್ಲಿ ಒಂದು ಅವಕಾಶ ಮಾಡಿಕೊಟ್ಟ ನವರಸನ್ ಸರ್ಗೆ, ಕಿರಣ್ ಸರ್ಗೆ ಧನ್ಯವಾದ ಹೇಳ್ತೀನಿ. ಹಾಗೆ ಚಂದ್ರಶೆಟ್ಟಿಗೂ ನಿಮಗೂ ಧನ್ಯವಾದ ಹೇಳ್ತೀನಿ. ಒಂದು ವಿಷಯ, ನನಗೆ ಅವತ್ತಿಂದ ನನಗೆ ಎಲ್ಲೂ ಚಾನ್ಸ್ ಸಿಕ್ಕಿಲ್ಲ. ಈ ವಿಷಯ ಹೇಳಲೇಬೇಕು. ಅದು ನನ್ನ ದೇವರು ಇಲ್ಲೇ ಕೂತಿದ್ದಾರೆ, ಶಿವಣ್ಣ. ಯಾಕಂದರೆ ನನಗೆ ಯಾರೂ ಡ್ಯಾನ್ಸ್ ಮಾಸ್ಟರ್ ಇಲ್ಲ, ನಾನು ಒಬ್ಬನೇ ಬೆಳೆದಿರೋದು. ಅದನ್ನು ಯಾರನ್ನ ನೋಡ್ಕೊಂಡು ನನ್ನ ಕಾಣದ ಗುರು ಅಂದರೆ ಶಿವಣ್ಣ. ಅವ್ರ ಫಿಲಮ್ ನೋಡಿ ನಾನು ಡ್ಯಾನ್ಸ್ ಮಾಡಬೇಕು ಅಂದ್ಬಿಟ್ಟು ಡ್ಯಾನ್ಸ್ ಮಾಸ್ಟರ್ ಆಗಿ ಇವತ್ತಿಗೆ ಡ್ಯಾನ್ಸ್ ಟೀಮ್ನ ಕಟ್ಕೊಂಡು ಅವರೇ ನನ್ನ ಡ್ಯಾನ್ಸ್ ಕ್ಲಾಸ್ನ ಓಪನ್ ಮಾಡಬೇಕು ಅಂತ ಅವರ ಇದರ ಮೈಲಾರಿ ಶೂಟಿಂಗಲ್ಲಿದ್ದರು. ಅವ್ರು ಕರ್ಕೊಂಡು ಗೋವಿಂದಣ್ಣನೆಲ್ಲ ಕೇಳಿ ರಿಕ್ವೆಸ್ಟ್ ಮಾಡಿ ಕರ್ಕೊಂಡ್ಬಂದು ನಾನು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದೆ. ನನಗೆ ಕಾಣದ ಗುರು ಅಂದರೆ ನನಗೆ ಅವ್ರ ಆಶೀರ್ವಾದನೇ. ನನಗೆ ಅವ್ರನ್ನ ನೋಡಿ ಬೆಳ್ಕೊಂಡು ನಾನು ಡ್ಯಾನ್ಸ್ ಕಲ್ತವನು. ನಮಗೆ ಅವಾಗ 100 ರೂಪಾಯಿ ಫೀಸ್ ಕೊಟ್ಟು ಡ್ಯಾನ್ಸ್ ಕಲಿಯೋಂಥ ಸ್ಟೇಜಲ್ಲಿ ಇರಲಿಲ್ಲ ನಾನು. ಅದಕ್ಕೆ ಅವತ್ತು ನಾವು ಟಿ ವಿನಲ್ಲಿ ನೋಡಿ ಶಿವಣ್ಣ ಅವ್ರದ 2v2v ಸಾಂಗ್ ಇರ್ಬೋದು. ಒಂದು ಸತಿ ಒಂದು ಅವಕಾಶ ಸಿಕ್ತು ಬಜರಂಗಿ 2ನಲ್ಲಿ 2v2v ಸಾಂಗ್ ಶಿವಣ್ಣ ಎದುರುಗಡೆ ಮಾಡಿದೆ. ಬಟ್ ಅವತ್ತು ಮಾತಾಡ್ಸೋಕ್ಕಾಗಿಲ್ಲ. ಇವತ್ತು ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಭಾಗ್ಯ, ನನ್ನ ಭಾಗ್ಯ ಅನ್ಕೊತೀನಿ. ನನ್ನ ದೇವ್ರ ಮುಂದೆ ನಾನು ಹೇಳಿದ್ದೀನಿ. ರವಿ ಸರ್, ನಿಮಗೂ ಥ್ಯಾಂಕ್ಸ್. ನಮ್ಮಂಥ ಕಲಾವಿದರ ಮೇಲೆ ನಿಮ್ಮ ಆಶೀರ್ವಾದ ಇರಬೇಕು. ಈ ಥರ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನವರಸನ್ ಸರ್ಗೆ ಸಾವಿರ ಸಲ್ಯೂಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅವರೇ ಹಾಸಿ ವೆಲ್ಕಮ್, ಕಂಗ್ರ್ಯಾಚುಲೇಷನ್ಸ್. 9ನೇ ತಾರೀಕು ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ಅಪೂರ್ವ, ಅದ್ವಿಕ ಆಗಿರುವಂತಹ ಅನುಭವ ಹೇಗಿತ್ತು? ಅಂಡ್ ರವಿ ಸರ್ ಇದ್ದಾರೆ, ಶಿವಣ್ಣ ಸರ್ ಇದ್ದಾರೆ, ಎಲ್ಲರ ಬಗ್ಗೆ. ಎಲ್ಲರಿಗೂ ನಮಸ್ತೆ. ಮೊದಲನೇದಾಗಿ ಶಿವರಾಜ್ ಕುಮಾರ್ ಸರ್ ಹಾಗೆ ರವಿ ಸರ್ ಬಂದಿರೋದು ನಮಗೆ ಒಂದು ತುಂಬ ದೊಡ್ಡ ಎನರ್ಜಿ ಬಂದಿದೆ. ಯಾಕೆಂದರೆ ಶಿವಣ್ಣ ಸರ್ ಇದ್ದರೆ ಆ ಪಾಸಿಟಿವ್ ಇರುತ್ತೆ. ಎಷ್ಟು ಅಂದರೆ ಒಂದು ತುಂಬ ಎಲ್ಲರನ್ನೂ ಲವಲವಿಕೆಯಿಂದ ಇಟ್ಕೊಂಡಿರ್ತಾರೆ. ಸೊ ನಾವು ನಿಮ್ಮ ಸಾಂಗನ್ನು ಬೆಳೆದು ನೋಡ್ಕೊಂಡು ಬಂದಿದ್ದೀವಿ ಸರ್. ಅವಾಗೆಲ್ಲ ಸರ್ ತುಂಬ ಖುಷಿ ಆಗುತ್ತೆ ನೀವು ನಮಗೆ ಬಂದು ಬ್ಲೆಸ್ ಮಾಡ್ತಾ ಇರೋದು. ಹಾಗೆ ರವಿ ಸರ್ ಬಗ್ಗೆ ನಾನು ಹೇಳೋದೇ ಬೇಡ. ನನ್ನ ಲಾಂಚ್ ಮಾಡಿದಂತಹ ಗುರು. ಇವತ್ತು ಇಂಡಸ್ಟ್ರಿನಲ್ಲಿ ನಾನು ಇರೋದಕ್ಕೆ ಕಾರಣ ರವಿ ಸರು. ಈಶ್ವರಿ ಪ್ರೊಡಕ್ಷನಲ್ಲಿ ಬಂದಂಥ ಹುಡುಗಿ ಅಪೂರ್ವ ಸಿನಿಮಾದಿಂದ ಲಾಂಚ್ ಆಗಿದ್ದು. ಇವತ್ತು ನಾನು ಏನಿವತ್ತು ಇಲ್ಲಿ ಹೀರೋಯಿನ್ ಆಗಿ ಆ ಒಂದು ಆಪರ್ಚುನಿಟಿ ಸಿಕ್ಕಿಲ್ಲ ಅಂದಿರೋ ಮೋಸ್ಟ್ಲಿ ಸ್ಟೇಜ್ ಮೇಲೆ ಇರ್ತಿರಲಿಲ್ಲ. ಸೊ ನನ್ನ ಎಲ್ಲ ಕ್ರೆಡಿಟ್ಸು ನಾನು ಇವತ್ತು ಏನಿದ್ದೀನಿ ಅದೆಲ್ಲ ರವಿ ಸರ್ಗೆ ಸೇರಬೇಕು. ಥ್ಯಾಂಕ್ ಯು ಸರ್. ನೀವೆಲ್ಲ ಬಂದಿದ್ದು ನನಗೆ ತುಂಬ ಖುಷಿ ಆಗುತ್ತೆ. ಸೊ ಸೂತ್ರಧಾರಿ ಮೇ 9ಕ್ಕೆ ರಿಲೀಸ್ ಆಗ್ತಾ ಇದೆ. ಚಂದನ್ ಶೆಟ್ಟಿ ಅವರು ಹೊಸದಾಗಿ ಲಾಂಚ್ ಆಗ್ತಾ ಇರುವಂತಹ ಸಿನಿಮಾ. ತುಂಬ ಗುಡ್ ಹಾರ್ಟೆಡ್ ಪರ್ಸನ್ ಅಂತ ಹೇಳ್ಬೋದು ಚಂದನ್ ಶೆಟ್ಟಿ. ಸೊ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯಿತು. ಅವ್ರಿಗೆ ಒಳ್ಳೇದಾಗಬೇಕು. ಯಾಕೆಂದರೆ ಲಾಂಚ್ ಆಗ್ತಿದ್ದಾರೆ ಅಂತ ಹೇಳಿದಾಗ ತುಂಬ ಜನ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಪೋರ್ಟ್ ಮಾಡ್ತಾರೆ. ಸೊ ಅದಕ್ಕೆ ಕಾರಣ ನವರಸನ್ ಸರ್. ಯಾಕೆಂದರೆ ಅವರು ನಮ್ಮ ಸಿನಿಮಾ ಫಸ್ಟ್ ಡೇಯಿಂದ ಪ್ರಮೋಷನ್ ವಿಷಯದಲ್ಲಿ ಒಂದೊಂದು ಸಿನಿಮಾನ ಪ್ರಮೋಷನಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ನಾನು ನೋಡ್ತಿರೋ ಪ್ರಕಾರ ಈ ಸಿನಿಮಾ ಪ್ರಮೋಷನಲ್ಲಿ ನವರಸನ್ ಸರ್ ತುಂಬಾ ಮುಂದೆ ನಿಂತು ಮಾಡ್ತಾ ಇದ್ದಾರೆ. ಸೊ ನಮ್ಗಳಿಗೆ ಇದೇ ಬೇಕಾಗಿರೋದು. ನಾವು ಸಿನಿಮಾ ಮಾಡ್ತೀವಿ, ಸಿನಿಮಾನ ಜನಗಳಿಗೆ ತಲುಪಿಸ್ಬೇಕು. ಸೊ ಆ ಥರದ್ರಲ್ಲಿ ನೋಡಿದರೆ ನಮ್ಮ ಸಿನಿಮಾಗೆ ತುಂಬ ಒಂದು ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಿದ್ದಾರೆ. ಸೊ ನೀವುಗಳು ಅಷ್ಟೇ, ಮೀಡಿಯಾದವರು, ನಾವೇನೇ ಮಾಡಿದ್ರು ಕೂಡ ಜನಗಳಿಗೆ ತಲುಪೋ ಹಾಗೆ ಮಾಡೋದು ನೀವುಗಳು. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಭಯ ಆಗ್ತಿದೆ, ಇಬ್ಬರು ಲೆಜೆಂಡ್ ಆಕ್ಟರ್ಸ್ ಹಿಂಗೆ ಕುತ್ಕೊಂಡಿದ್ದಾರೆ. ಸೊ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ನಾವು ಅಪೂರ್ವ ಅವರೇ, ನಿಮ್ಮ ಸಿನಿ ಜರ್ನಿ ಮತ್ತಷ್ಟು ಚೆನ್ನಾಗಾಗಲಿ. ಮೇ 9ರ ನಂತರ ನಿಮ್ಮೆಲ್ಲರೂ ಪ್ರೀತಿ ಇನ್ನಷ್ಟು ಜಾಸ್ತಿ ಆಗಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಅಪೂರ್ವ. ಥ್ಯಾಂಕ್ ಯು. ಅವರು ಕ್ರಿಯೇಟಿವ್ ಡೈರೆಕ್ಟರ್ ಆಗಿರುವಂತಹ ನವರಸನ್ ಅವರು ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನವರಸನ್ ಸರ್. ಹಾಕಿ ವೆಲ್ಕಮ್ ನಿಮಗೆ ಪ್ರೀ ರಿಲೀಸ್ ಇವೆಂಟ್ಗೆ. ಅದೇ ರೀತಿಯಾಗಿ ನಮ್ಮನ್ನ ಜಾಯ್ನ್ ಆಗ್ತಿದ್ದಾರೆ. ಮ್ಯೂಸಿಷಿಯನ್ ಆಗಿ ಪ್ರತಿಯೊಬ್ಬರ ಪ್ರೀತಿಯನ್ನ ಪಡೆದವರು ಇವರು. ಇದೀಗ ನಾಯಕನಾಗಿ ಕೂಡ ಅಷ್ಟೇ ಪ್ರೀತಿಯನ್ನ ಪಡೆಯೋದಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಕನ್ನಡದ ಹೆಮ್ಮೆಯ ಸಂಗೀತ ನಿರ್ದೇಶಕ, ಗಾಯಕ, ನಟ ಚಂದನ್ ಶೆಟ್ಟಿ. ಆತ್ಮೀಯವಾದಂತಹ ಸ್ವಾಗತ ಚಂದನ್ ಶೆಟ್ಟಿ ಅವರಿಗೆ.
ಸ್ಟಾರ್ಟ್ ವಿತ್ ನವರಸನ್ ಸರ್. ಮೇ 9ಕ್ಕೆ ರಿಲೀಸ್ ಆಗ್ತಾ ಇದೆ. ನಮ್ಮ ಇಬ್ಬರು ಸೂತ್ರಧಾರಿಗಳು ನಿಮ್ಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಾರೆ. ಎಷ್ಟು ಖುಷಿ ಆಗ್ತದೆ ನವರಸನ್ ಸರ್? ಫಸ್ಟ್ ಆಫ್ ಆಲ್ ನಾನು ಮೀಡಿಯಾ ಎಲ್ಲ ಮಾಧ್ಯಮದವರಿಗೆ ಹಾಗೂ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ರವಿ ಸರ್, ಶಿವಣ್ಣ. ಯಾಕಂದರೆ ಇಬ್ಬರದು ಏನು ಅಂದರೆ ನಾನು ಕಂಡಂಥ 2 ಸೂತ್ರಧಾರಿಗಳು ಇಂಡಸ್ಟ್ರಿಯಲ್ಲಿ. ಯಾಕಂದರೆ ಒಂದು ಪ್ರೇಮಲೋಕದ ಇಂದ ಹಿಡಿದು ಒಂದು ಸೂತ್ರಧಾರಿ ಅಂದರೆ ಆ ಲೋಕಕ್ಕೆ ಸೂತ್ರಧಾರಿ ರವಿ ಸರ್. ಅಂದರೆ ಓಂ ಸಿನಿಮಾ ಮಾಡಿ ಓಂಕಾರ ಹಾಕಿದ್ದ ಶಿವಣ್ಣ. ಅದು ಈ ಥರ ಇಬ್ಬರು ಒಂದು ಲೆಜೆಂಡ್ಸು ಇವತ್ತು ನಮ್ಮ ಸಿನಿಮಾಗೆ. ಅದು ನಾನು ಏನು ಅಂದರೆ ಸ್ಪೆಷಲ್ ರಿಕ್ವೆಸ್ಟ್ ಮಾಡಿದೆ. ಯಾಕಂದರೆ ಪ್ರತಿಯೊಬ್ಬರು ನಟರಾಗ್ಬೋದು, ಒಂದು ಕಲಾವಿದರು ಯಾರೇ ಒಬ್ಬರು ಇಂಡಸ್ಟ್ರಿಗೆ ಮೊದಲನೇ ಹೆಜ್ಜೆ ಇಡುವಾಗ ಅದು ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಚಂದನ್ ಅವರು ಹೀರೋ ಆಗಿ ಮೊದಲನೇ ಸಿನಿಮಾ ಇದಾಗ್ತಾ ಇರೋದ್ರಿಂದ ಅಣ್ಣನ ಹತ್ರ ಹೇಳಿದ್ದು, ಶಿವಣ್ಣ ಹತ್ರ ಈ ಥರ ಇದೆ ನನಗೆ ಎಲ್ಲ ಖಂಡಿತ ಬರ್ತೀನಿ ಅಂದರು. ರವಿ ಸರ್ಗೂ ಅಷ್ಟೇ ಮನೆಗೆ ಹೇಳಿದ ತಕ್ಷಣ ಫಸ್ಟ್ ಸಿನಿಮಾ ಇದೆ ರವಿ ಸರ್, ಖಂಡಿತ ಬರ್ತೀನಿ ಅಂತ ಬಂದರು. ಥ್ಯಾಂಕ್ ಯು ರವಿ ಸರ್. ಯಾಕಂದರೆ ನಾನು ನಿಮ್ಮನ್ನು ಒಬ್ಬಳಷ್ಟು ದೊಡ್ಡವನಲ್ಲ, ಬಟ್ ನಿಮ್ಮನ್ನು ನೋಡಿಕೊಂಡು ಬೆಳೆದಿರೋ ನಾನು. ಬಟ್ ನಿಮ್ಮ ಸಪೋರ್ಟು ಇವತ್ತು ತುಂಬ ಜಾಸ್ತಿ ಇದೆ. ನಮ್ಮ ಸಿನಿಮಾ ಮಾತ್ರ ಅಲ್ಲ, ನಮ್ಮ ಜರ್ನಿಯಲ್ಲೂ ತುಂಬ ಸಪೋರ್ಟ್ ಇದೆ ನಿಮ್ಮದು. ಥ್ಯಾಂಕ್ ಯು ರವಿ ಸರ್. ಆಮೇಲೆ ಇವತ್ತು MMB ಆಗಿದೆ ಅಂದರೆ ಅದಕ್ಕೆ ಒಂದು ಪಾರ್ಟ್ ರವಿ ಸರ್ ಕಾರಣ. ಯಾಕಂದರೆ ನಾವು ಇಲ್ಲಿ ಮಾಡೋಂಥ ಟೈಮಲ್ಲಿ ಈವೆಂಟ್ ಮಾಡಿಸಿದ್ರು. ಆ ಟೈಮಲ್ಲಿ ಜಾಗ ನೋಡಿ ನಾನು ರೆಡಿ ಮಾಡಿದೆ. ಅದು ರವಿ ಸರ್ ಈ MMB ಇವತ್ತು ಎಷ್ಟು ಜನ ಉಪಯೋಗಿಸ್ಕೊತಾ ಇದ್ದಾರೆ, ಅದೆಲ್ಲದಕ್ಕೂ ಒಂದು ಏನು ಬರ್ತದೆ ಅದು ನಿಮ್ಗೆ ಸಲ್ಲಬೇಕಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ರಮೇಶ್ ರೆಡ್ಡಿ ಸರ್, ನಮ್ಮ ರಮೇಶ್ ರೆಡ್ಡಿ ಸರ್, ಸಂಜಯ್ ಗೌಡ್ರು ಮತ್ತು ನಮ್ಮ ರಾಜೇಶ್ ಸರ್ ಎಲ್ಲ ಬಂದಿದ್ರ. ಮೇ 9ನೇ ತಾರೀಕು. ಯಾಕಂದರೆ ಒಂದು ಹೀರೋ ಲಾಂಚ್ ಆಯ್ತು. ನನ್ನ ಎಲ್ಲ ಮಾಧ್ಯಮ ಮಿತ್ರರ ಹತ್ರ, ಅಭಿಮಾನಿಗಳ ಹತ್ರ, ಕನ್ನಡ ಪ್ರೇಕ್ಷಕರು ಕೇಳ್ಕೊಳ್ಳೋದಷ್ಟೇ, ಮೊದಲನೇ ಸಿನಿಮಾ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನಾನು ಈ ಸಿನಿಮಾಗೆ ಒಂದು 40 ಜನ ಅಂದರೆ ನಾವು ಪಿಕ್ ಮಾಡಿಲ್ಲ, ಯಾರೋ ಒಬ್ರಿಗೆ ಹೇಳಿದ್ರು ಆಟೋ ಎಲ್ಲ ಟೀಮಿಂದ ತಂದು ಸಿನಿಮಾ ತೋರ್ಸೋಣ ಅಂತ. ಅವ್ರು ಹೇಳಿದ್ಮೇಲೆ ತಿರ್ಗಾ ಕ್ಯೂಬಲ್ಲಿ ಕರೆಕ್ಷನ್ ಮಾಡಿದ್ವಿ. ಯಾಕಂದರೆ ಒಂದು ಪ್ರೇಕ್ಷಕರು ಒಂದೊಂದು ಏನಾದ್ರು ಇನ್ಪುಟ್ ಕೊಟ್ಟಾಗ ತೊಗೊಂಡು ಮಾಡೋಣ ಅಂತಲೇ ನಾವು ಕ್ಯೂಬ್ ಫೈನಲ್ ಅಪ್ಲೋಡೋಕ್ಕೆ ಮುಂಚೆ ಒಂದು ಶೋ ಹಾಕಿ ಅವ್ರದ್ದು ಸ್ವಲ್ಪ ಏನೇನು ಇನ್ಪುಟ್ ಸಿಕ್ತೋ ಅದನ್ನು ತೊಗೊಂಡು ಮಾಡಿದ್ದೀವಿ. ಒಂದು ಪ್ರಯತ್ನ ಒಂದಿದೆ, ಪ್ರತಿಫಲನ ಪ್ರೇಕ್ಷಕ ದೇವರು ಕೊಡಬೇಕು. ಚಂದನ್ ಅವರು ಮೊದಲನೇ ಸಿನಿಮಾ, ಕಿರಣ್ ಕುಮಾರ್ ಅಷ್ಟೇ ಮೊದಲನೇ ನಿರ್ದೇಶನ. ಒಂದಿಬ್ಬರು ಡೆಬ್ಯೂ ಒಳ್ಳೇದಾಗಲಿ, ಕನ್ನಡದ ಜನತೆಗೆ ಕೇಳ್ಕೊಳ್ಳೋದಷ್ಟೇ. ನಿಮ್ಮ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಇರಲಿ. ಒಂದು ಸಿನಿಮಾ ಚೆನ್ನಾಗಿದ್ದರೆ ಎಲ್ಲರಿಗೂ ಪ್ರಮೋಟ್ ಮಾಡಿ. ಥ್ಯಾಂಕ್ ಯು. ನಾಯಕ ನಟನಾಗಿ ಬರ್ತಾ ಇದ್ದೀರ, ಒಂದು ದೊಡ್ಡ ಜವಾಬ್ದಾರಿಯ ಜೊತೆ ಒಂದು ಹೆಮ್ಮೆಯ ಕ್ಷಣ. ನಿಮ್ಮ ಫ್ಯಾಮಿಲಿ ಇದೆ, ಜೊತೆಗೆ ರವಿ ಸರ್ ಇದ್ದಾರೆ, ಶಿವಣ್ಣ ಇದ್ದಾರೆ. ಹೇಗೆ ಅನ್ನಿಸ್ತಾ ಇದೆ? ಆ್ಯಕ್ಚುಲಿ ಯಾವತ್ತೂ ಇಷ್ಟು ನರ್ವಸ್ ಆಗಿರಲಿಲ್ಲ. ನಾನು ಸ್ಟೇಜ್ ಮೇಲೆ ಮಾತಾಡ್ಬೇಕಾದ್ರೆ ಡವ ಅಂತ ಒಪ್ಕೊಳ್ತಾ ಇದ್ದೆ. ಫಸ್ಟ್ ಆಫ್ ಆಲ್ ಶಿವಣ್ಣ ಮತ್ತು ರವಿ ಸರ್ಗೆ ನನ್ನ ಫಸ್ಟ್ ಟೈಮ್ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ನನ್ನ ಲೈಫಲ್ಲೇ ನಾನು ಅಂದ್ಕೊಂಡಿರಲಿಲ್ಲ ನನ್ನ ಒಂದು ಮೊದಲನೇ ಸಿನಿಮಾ ಇವೆಂಟಿಗೆ ನೀವುಗಳು ಗೆಸ್ಟ್ ಆಗಿ ಬರ್ತೀರಂತ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ನವರಸನ್ ಅವರು. ಇವರ ಒಂದು ಎಫರ್ಟ್ಸಿಂದ ಇವತ್ತು ಇಷ್ಟೆಲ್ಲ ಸಾಧ್ಯ ಆಗಿದೆ. ತುಂಬ ಥ್ಯಾಂಕ್ಸ್ ಇಬ್ಬರಿಗೂ. ನಾನು ನಮ್ಮೂರಲ್ಲಿ ಸಕಲೇಶ್ಪುರದಲ್ಲಿ ಕೂತ್ಕೊಂಡು ಹಿಂದೆ ಹೇಳಿದೆ, ಇದೇ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ. ನಮ್ಮ ತಂದೆಯವರು ಹೇಳ್ತಾ ಇದ್ರು, ನೀನು ಸಿನಿಮಾದಲ್ಲಿ ಹೀರೋ ಆಗುವಂತ. ನಮ್ಮ ಅಂಗಡಿಲಿ ಚಿಕ್ಕದೊಂದು ಅಂಗಡಿ ಇತ್ತು ಸರ್, 15x15 ನಮ್ಮ ಸ್ಟೇಷನರಿ ಶಾಪಲ್ಲಿ. ಸೊ ಅದನ್ನ ನಂಬಿರಲಿಲ್ಲ ನಮ್ಮ ತಂದೆಯವರು ಹೇಳಿದ ಮಾತು. ಸೊ ಇವತ್ತು ಅದು ನಿಜ ಆಗಿದೆ ಸರ್. ನಮ್ಮ ಇಡೀ ನಮ್ಮ ಸಮಸ್ತ ಕುಟುಂಬ ನಿಮಗೆ ತುಂಬ ಚಿರಋಣಿ ಆಗಿರ್ತೀವಿ ಈ ಒಂದು ಇವೆಂಟಿಗೆ ನೀವು ಬಂದಿದ್ದಕ್ಕೆ. ಆ್ಯಂಡ್ ನೀವಿಬ್ಬರು ದ ಗ್ರೇಟ್ ಪಿಲ್ಲರ್ಸ್ ಆಫ್ ಕನ್ನಡ ಸಿನಿಮಾ ಇಂಡಸ್ಟ್ರಿ. ಸೊ ನೀವಿಬ್ಬರು ಹಾಕ್ಕೊಟ್ಟಿರೋ ಹಾದಿಲ್ಲಿ ಪ್ರತಿಯೊಬ್ಬ ಆ್ಯಕ್ಟರ್ ಹೋದರೆ ಸಾಕು, ಬೇರೆ ಹೊಸದಾಗೇನು ಮಾಡಬೇಕಾಗಿಲ್ಲ. ಎಷ್ಟೇ ಜನ ಆ್ಯಕ್ಟರ್ಸ್ಗಳು ಬರ್ಬೋದು, ಹೊಸ ಹೀರೋಗಳು ಬರ್ಬೋದು, ಬಟ್ ನೀವು ಪಟ್ಟಿರುವಂಥ ಶ್ರಮ, ನೀವು ಕನ್ನಡ ಇಂಡಸ್ಟ್ರಿ ಕೊಟ್ಟಿರುವಂಥ ಒಂದು ಕೊಡುಗೆ ಇನ್ನು ಎಷ್ಟೇ ಹೀರೋಗಳು ಬಂದರೂ ಯಾರೂ ಕೊಡೋಕ್ಕಾಗೋದಿಲ್ಲ ಸರ್. ಅದು ಯು ಆರ್ ದ ಗ್ರೇಟ್ ಲೆಜೆಂಡ್ಸ್ ಆಫ್ ಸಿನಿಮಾ ಇಂಡಸ್ಟ್ರಿ. ಸೊ ನೀವು ಹಾಕ್ಕೊಟ್ಟಿರೋ ಹಾದಿಲಿ ನಾನು ಹೋಗ್ತೀನಿ ಸರ್. ನಾನು ಇವತ್ತವರೆಗೂ ಅದನ್ನೇ ನಂಬ್ಕೊಂಡು ಬಂದಿದ್ದೀನಿ. ಆ್ಯಂಡ್ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮೇ 9ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಮ ಮನೆ ಮಗ ಚಂದನ್ ಶೆಟ್ಟಿ ಸಿನಿಮಾದಲ್ಲಿ ನಾಯಕ ನಟ ಆಗಿ ಅಭಿನಯಿಸಿದ್ದಾನೆ. ದಯವಿಟ್ಟು ಬಂದು ನಮ್ಮ ಎಂಟೈರ್ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡಿ, ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ಕನಸುಗಾರ, ಕ್ರೇಜಿ ಸ್ಟಾರ್ ಡಾಕ್ಟರ್ ರವಿಚಂದ್ರನ್ ಸರ್, ಅದೇ ರೀತಿಯಾಗಿ ಕರುನಾಡ ಚಕ್ರವರ್ತಿ, ಹ್ಯಾಟ್ರಿಕ್ ಹೀರೋ ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ ಅವರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ನೀವೆಲ್ಲರೂ ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಮತ್ತೊಮ್ಮೆ ಸೂತ್ರಧಾರಿ ಚಿತ್ರತಂಡದ ಪರವಾಗಿ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ. ರವಿ ಸರ್,
ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ರವಿ ಸರ್. ಸೂತ್ರಧಾರಿ ಮೇ 9ಕ್ಕೆ ರಿಲೀಸ್ ಆಗ್ತಾ ಇದೆ. ಚಂದನ್ ಶೆಟ್ಟಿ ಅವರು ಮೊಟ್ಟ ಮೊದಲ ಬಾರಿಗೆ ನಾಯಕನಾಗಿ ಕಾಣಿಸ್ಕೊತಾ ಇದ್ದಾರೆ. ನಿಮ್ಮ ಬೆಸ್ಟ್ ವಿಶಸ್ ರವಿ ಸರ್. ಎಲ್ರಿಗೂ ನಮಸ್ಕಾರ. ಅದೇನೋ ಮಾತಾಡಿದ್ರೆ ತಲೆಲ್ಲ ತೂತ ಮಾಡ್ಬಿಡ್ತೀನಿ ಅಂತ ಹೇಳಿದ್ದೆ. ಮಾತಾಡ್ಬೋದಾ? ಅವ್ರು ಬೇರೆ ಡೈರೆಕ್ಟರ್ ಬೇರೆ ಹೇಳಿದ್ರು ನನ್ನ ಮೈಕ್ ಮುಂದೆ ಮಾತಾಡ್ದಿಲ್ಲ, ಸಿನಿಮಾ ನೋಡಿದ್ರೆ ನೀವು ಮಾತಾಡಿ ಅಂತ. ನಾವೇನು ನೋಡಿಲ್ಲ, ಹೆಂಗೆ ಮಾತಾಡೋದು ಗೊತ್ತಿಲ್ಲ. ನಾವೇನು ಮಾತಾಡ್ಬೇಕಪ್ಪ ಈಗ? ಟ್ರೈಲರ್ ನೋಡಿ ಮಾತಾಡ್ಬೇಕು. ಒಟ್ನಲ್ಲಿ ಇವತ್ತು ಶಿವಣ್ಣ ಬಂದಿದ್ದು ಖುಷಿ ನನಗೆ. ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಾನು. ಮೋಸ್ಟ್ಲಿ ಅವರು ನನಗೆ ಶಿವಣ್ಣ ಬಂದಿರೋದು ಹೇಳಿಲ್ಲ, ಶಿವಣ್ಣ ನಾನು ಬರೋದು ಹೇಳಿಲ್ಲ ಅವರು. ಸೊ ಸರ್ಪ್ರೈಸು ಸಸ್ಪೆನ್ಸ್ ಅಲ್ಲೇ ಇಟ್ಟಿದ್ದು ನನಗೆ. ಇಲ್ಲಿ ಬಂದ್ಮೇಲೆ ಹಿಂದೆ ಕರ್ಕೊಂಡೋದಾಗಲೇ ಗೊತ್ತಾಗಿದ್ರು ಏನೋ ಮಾಡಿದ್ದಾರೆ ಇವರು ಅಂತ. ಯೂಶಲ್ ಆಗಿ ಶಿವಣ್ಣ ಇದ್ರೆ ನಾನು ಬರಲ್ಲ, ನಾನಿದ್ರೆ ಶಿವಣ್ಣ ಬರಲ್ಲ, ಅವನಿದ್ರೆ ನಾನಿದ್ದಂಗೆ ಇದ್ದಿದ್ದು ನಾನಿದ್ದಂಗೆ ಅಂತ ನಾವಿಬ್ಬರು ಹಂಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಬ್ಬರು ಪರವಾಗಿ ಒಬ್ರು ಮಾತಾಡಿದ್ರೆ ಮುಗ್ದೋಯ್ತು ಅಂದ್ಕೊಂಡ್ರು ನಾವು. ಆ ಸ್ನೇಹನ ಇವತ್ತುವರೆಗೂ 2 ಸ್ಟಾರ್ಗಳು ಇವತ್ತರೆಗೂ 6 ಮಾಡದೆ ಬಂದಿರೋದು ನಾವು. ಯುದ್ಧ ಮಾಡಿದೆ ಬರೀ ಸಿನಿಮಾ ಅಷ್ಟೇ. ಸಿನಿಮಾ ಕನ್ಸ್ಕೊಂಡಿದ್ದೀವಿ. ನಿನ್ನ ಸಿನಿಮಾ ಚೆನ್ನಾಗಿ 2 ಸಿನಿಮಾ ಒಟ್ಟು ಬಂದರೂ ಕೂಡ ನಿನ್ನ ಸಿನಿಮಾ ಚೆನ್ನಾಗಿ ನನ್ನ ಖುಷಿ, ನನ್ನ ಈ ಥರ ಬೆಳ್ಕೊಂಡ್ಬಂದ್ರೆ ನಾವು 2 ಫ್ಯಾಮಿಲಿ ನಾವಿಬ್ರು ಸ್ನೇಹ ಇವತ್ತರೆಗೂ ಹಾಗೆ ಉಳಿಸ್ಕೊಂಡ್ಬಂದಿದ್ದೀವಿ. ಅದು ದೇವ್ರ ಇಚ್ಛೆ. ಅದು ಶಿವ ಅಂತ ಹೆಸರಿಟ್ಕೊಂಡು ನನಗೆ ಶಿವ ಅಂದರೆ ಪ್ರೀತಿ ಬೇರೆ, ಅಭಿಮಾನ ಬೇರೆ. ಇನ್ನು ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ ನಿನಗೇನಪ್ಪ ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದನೇ ಇದೆಯಲ್ಲ, ಅವ್ರು ಪಟ್ಟರ ಆಸೆಗೆ ನೀವು ಇಲ್ಲಿ ಬಂದಿದ್ದೆ. ಅದಕ್ಕಿಂತ ಇನ್ನು ದೊಡ್ಡ ಆಶೀರ್ವಾದ ನಾವೇನು ಮಾಡೋಕ್ಕಾಗುತ್ತೆ ಅಲ್ವಾ? ನೀವು ತುಂಬ ಆಸೆ ಪಟ್ಟಿದ್ದೀರಾ, ಇವನು ಕೊಡ್ತಿದ್ದೀರಾ. ಇವನ ಮುಖದಲ್ಲಿ ನೋಡಿ ಯಾವಾಗ ನಗುನೇ ಇರುತ್ತೆ, ಒಂದು ಆತಂಕ ಟೆನ್ಷನ್ ಏನೂ ಇರಲ್ಲ. ಯಾವಾಗ ಹಿಂಗೆ 5 ವರ್ಷದಿಂದ ಇವನು ನೋಡ್ತೇನೆ. ಇವ್ನು ನೋಡಿದ್ರೆ ಒಳ್ಳೆ ಮುಗ್ಧತೆ ಥರ ಏನೋ ಕಳ್ಕೊಂಡ್ರು ಅಂತಾನೆ ಕಾಣಿಸ್ತೇನೆ, ಬಟ್ ಹಂಗೆ ಅನ್ಸೋದಿಲ್ಲ. ಯಾವಾಗ ರಿಸರ್ವೇಟಿಕ್ ಆಗಿರ್ತಾರೆ. ಇಲ್ಲಿ ಬಂದ್ರೆ ನಾವು ಏನೋ ಹಿಂಗೆ ಏನೋ ಮಾಡ್ಬಿಡಪ್ಪ ನಮ್ಗೆ ಅಂತ ಕೂತೀವಿ ಅಲ್ವಾ? ಶಿವಣ್ಣನ ಪರ ನಾನೇ. ಒಟ್ಟಲ್ಲಿ ನನಗೆ ಸಿನಿಮಾ ಟ್ರೆಂಡಿಂಗ್ ಆಗಬೇಕು ಅಂತ, ನೀನು ಯೂಟ್ಯೂಬಲ್ಲಿ ಜಾಸ್ತಿ ಪಾಪ್ಯುಲರ್ ನೀನು, ಅದಕ್ಕೆ ಸಾಂಗ್ ಟ್ರೆಂಡಿಂಗ್ ಆಗಬೇಕು ಅಂತ ಮಾಡ್ಕೊಂಡು ಬರ್ತೀರ ನೀವು. ಯೂಶಲ್ ಆಗಿ ಇನ್ಸ್ಟಾಗ್ರಾಮು ವಾಟ್ಸಪ್ ಎಲ್ಲ ನಮಗೆ ಅಷ್ಟೇ ದುಡ್ಡು ಬರಲ್ಲ. ಸೊ ನೀವು ಮಾಡಬೇಕಾಗಿರೋದಲ್ಲ ಇವಾಗ ಸಿನಿಮಾ ಹಿಟ್ಟಾಗಕ್ಕೆ ಏನು ಮಾಡಬೇಕು ಅದು ಮಾಡಬೇಕಿವಾಗ, ಅದು ಬೇಕಾಗಿರೋದು. ಎವ್ರಿಬಡಿ ಈಸ್ ಗಾನ್ ಟು ಇನ್ಸ್ಟಾಗ್ರಾಮ್, ವಾಟ್ಸಪ್. ಅದಕ್ಕೇನು ಕೊಡಬೇಕು? ವಾಟ್ಸಪ್ಪಲ್ಲಿ 4 ಸರಿ ನಮಗೆ ಒಂದು ಮೆಸೇಜ್ ಬರ್ತಾ ಇರುತ್ತೆ. ನಾವು ಬಂದು ಸಿನಿಮಾ ದುಡ್ಕೊಂಡು ನೋಡೋರಲ್ಲ, ನಾವು ಓಸಿ ಬಂದು ನೋಡೋರು. ಹಾಗೆ 4-5 ಸರಿ ಬಂದು ನಮಗೇನು ಬೇರೆ ಕೆಲಸ ಕಳಿಸ್ತಾ ಇದೆ ಅಂತ ಆಫೇ ಮಾಡ್ಬಿಡ್ತೀವಿ ನಾವು. ಈ ಥರ ಆಗ್ಬಿಡ್ತಾರೆ, ಅಂದರೆ ಚಲ್ತಾ ಇರ್ತಾರೆ. ಸೊ ಮೋರ್ ದೆನ್ ದಟ್, ಹೌ ಟು ಬ್ರಿಂಗ್ ದ ಆಡಿಯನ್ಸ್ ಇನ್ ದ ಥಿಯೇಟರ್. ಸಿನಿಮಾ ಹೇಗೆ ಮಾಡಬೇಕು, ಸಿನಿಮಾ ಹೇಗೆ ಮಾಡಬೇಕು ಅನ್ನೋ ಪ್ರಯತ್ನ ಪಟ್ಟರೆ ನಿಮ್ಗೆ ಅದು ಟ್ರೆಂಡಿಂಗ್ ಆಗೋದು, ಅದು ಸಿನಿಮಾ ಗೆಲ್ಲಬೇಕು ಅನ್ನೋದು ಉದ್ದೇಶ ನಮ್ಗೆಲ್ಲರಿಗೂ ಬೇಕಾಗಿದೆ. ಇವಾಗಂತೂ ಅದು ತುಂಬ ಮುಖ್ಯ. ಅದು ಎರಡನೇದು, ಸಿನಿಮಾ ಏನಕ್ಕೆ ನಮಗೆ ಸೆಳೆಯುತ್ತೆ? ಅಲ್ಲಿ ಸಿನಿಮಾ ಎಲ್ಲಿ ಸೆಳೆಯುತ್ತೆ ನಮಗೆ? ಒಂದು ಟ್ರೈಲರ್ ಹಾಕ್ತೀವಿ, ಜನ ಕರಿತೀವಿ, ಒಂದು ಶೋ. ಈ ಸಿನಿಮಾ ಬಂದ ತಕ್ಷಣ ಒಬ್ಬ ಬರೀ ನಮ್ಮನ್ನು ಕರೆಸಿ ಮಾತಾಡ್ಸ್ಬಿಟ್ಟು ಹೋಗೋದಲ್ಲದೆ, ಅದು ಸ್ಟೇಜ್ ಮೇಲೆ ಇರೋ ಅಷ್ಟು ಒಂದು ಚಿಕ್ಕ ಸ್ಟೇಜ್ ಆದರೂ ಕೂಡ 2 ಡ್ಯಾನ್ಸ್ ಅರೇಂಜ್ ಮಾಡಿ ಅದಕ್ಕೊಂದು ಮಾಡಿ ಒಬ್ಬ ಪ್ರೊಡ್ಯೂಸರ್ ಇಂಟ್ರೆಸ್ಟ್ ತೋರಿಸೋ, ನನ್ನ ಸಿನಿಮಾ ನಾನು ಹೆಂಗೆ ಮಾಡಿದ್ದೀನಿ ಅದಕ್ಕೊಂದು ಕುತೂಹಲ, ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದಿದೆಯಲ್ಲ, ಅದು ತುಂಬ ಮುಖ್ಯ. ಅದು ಟ್ರೈಲರ್ ನೋಡಿದ ತಕ್ಷಣ ಅನಿಸುತ್ತೆ ಏನೋ ಇದೆ ಅಂತ, ಏನು ಅನ್ನೋದು ಗೊತ್ತಿಲ್ಲ. ಬಟ್ ಒಂದಂತೂ ನೀವೆಲ್ಲ ಟ್ರೈಲರ್ ರಿಲೀಸ್ ಹೇಳ್ಬಿಟ್ಟಿದ್ದೀರಾ ನೀವು ಅನ್ಸುತ್ತೆ, ಅವರವರೇ ಸಾಯ್ತಾರೆ ಅಂತ. ಅದೇ ಆಗ್ತಿರೋದು ಇಂಡಸ್ಟ್ರಿಯಲ್ಲಿ. ಈಗ ನೀವು ಅದನ್ನ ಸಿನಿಮಾ ಮಾಡಿ ಹೇಳ್ತಾ ಇದ್ದೀರಾ ನೀವು ಅಲ್ಲ, ಅದೇ ಮಾಡಿದ್ದೀರಾ ನೀವು ಸಿನಿಮಾದಲ್ಲಿ ಅನ್ಸುತ್ತೆ. ಸೊ ಒಂದು, ಆಮೇಲೆ ನಮ್ಮ ಹುಡುಗಿ ಅಪೂರ್ವ ಇದ್ದಾರೆ, ಒಳ್ಳೇದಾಗಲಿ ನಿಮಗೆ. ನೆನಪಿದ್ದೀರಾ? ನಾನು ಯಾವಾಗ ಲಾಸ್ಟ್ ಮಾಡಿದ್ದೀನಿ, ಇದೇ ಸ್ಟೇಜ್ ಲಾಸ್ಟ್ ಮಾಡಿದ್ದೀನಿ ನಾನು. ಅದಾದ್ಮೇಲೆ ಇವತ್ತೇ ನೋಡ್ತಿರೋದಲ್ಲ, ನೆನಪಿಸ್ಕೊಳ್ಳಿ ಒಂದ್ಸರಿ. ಆಯ್ತು, ಇನ್ನೇನಿಲ್ಲ. ನಾನಿ ನೀವೇನು ಕುಡಿಯೋದೇ ಬೇಕಾಗಿಲ್ವಲ್ರಿ ಅಲ್ವಾ? ನೀವು ಕುಡಿಯೋದೇ ಬೇಕಲ್ಲ, ಹಂಗೆ ನಟನೆ ಮಾಡ್ತಿರಲ್ಲ ನೀವು. ಎಷ್ಟು ವರ್ಷ ಆಯ್ತು ನಮ್ಮ ಮನೆಗೆ ಬಂದು ನೀವು ಕುಡ್ಕೊಂಡ್ ಬಂದಿದ್ರಿ ಯಾವಾಗಲೂ? ಅಲ್ಲ ರೀ, ನೀವು ಕುಡಿದ್ರು ಕುಡ್ಕೊಂಡ್ ಬಂದಂಗೆ ಇರುತ್ತಲ್ಲ, ಅದಕ್ಕೆ ಹೇಳಿದ್ ನಾನು. ನೀವು ಗುರುಪ್ರಸಾದ್ ಬಂದಿದ್ದಲ್ವಾ ನಮ್ಮ ಮನೆಗೆ? ಒಂದು 6 ಅವರ್ಸ್ ಇದ್ರೆ ಜೊತೆಲಿ ಅನ್ಸುತ್ತೆ. ಆ ಪಿಕ್ಚರ್ ಯಾವ್ದು, ಎದ್ದೇಳು ಮಂಜುನಾಥ್ ಆದ್ಮೇಲೆ ಬಂದಿದ್ದು ನೀವು. ಸೊ ಒಂದು ವಾತಾವರಣ, ನಗ್ನಗ್ತಾ ಇರೋ ವಾತಾವರಣ ಬೇಕು. ನಗ್ನಗ್ತಾ ಸಿನಿಮಾಗಳು ಬರಬೇಕು. ಸಿನಿಮಾಗೆ ಜನಕ್ಕೆ ನೀವು ಬನ್ನಿ ಬನ್ನಿ ಅಂತ ಕರೆಯೋದಲ್ಲ, ಸಿನಿಮಾನೇ ಕರಿಬೇಕು ನಮ್ಮನ್ನ ಒಳಗೆ. ನಾವ್ ಹೇಳೋದ್ರಿಂದ ಸಿನಿಮಾಗೆ ಬರ್ತಾರೆ, ನಾನು ಶಿವಣ್ಣ ಬಂದ ತಕ್ಷಣ ಜನ ಬಂದ್ಬಿಡ್ತಾರೆ ಅನ್ನೋದೆಲ್ಲ ಸುಳ್ಳು. ನಾವು ಬರೋದು ಪ್ರತಿ ಸಾರಿ ಯಾರು ಕರೆದ್ರು ಈ ಸಿನಿಮಾಗೆ ಹೆಂಗಾರ ಒಳ್ಳೇದಾಗಪ್ಪ, ಗೆಲ್ಲಿ ಅವ್ರು ಸಾಕು.
ಗೆದ್ರೆ ನಮಗೆ ಖುಷಿ. ಪ್ರತಿಯೊಂದು ಸಿನಿಮಾ ಇಂಡಸ್ಟ್ರಿ ಗೆಲ್ಲಿ, ಬಟ್ ಸಿನಿಮಾಗೆ ಏನು ಬೇಕು ಅದಕ್ಕೆ ಸ್ವಲ್ಪ ಪ್ರಯತ್ನ ಪಡಬೇಕು. ಪ್ರತಿಯೊಬ್ಬರು ಸಿನಿಮಾ ಮಾಡಬೇಕಾಗಿರೋದು ಏನು ಪಿಕ್ಚರ್ ರೆಡಿ ಆದ್ಮೇಲೆ ಪ್ರೋಮೋಸ್ಗೆ ಇದಕ್ಕೆಲ್ಲ ಇಷ್ಟೊಂದು ಟೈಮ್ ತಗೋತಿರೋ ಅದನ್ನ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಸಮಯ ಕಳೀರಿ. ಪೇಪರ್ಗಳು ಬರೀರಿ, ಕತೆ ಎಷ್ಟು ಸರಿ ಬರೀತೀರಿ 100 ಸರಿ ಬರೀರಿ. ಅಲ್ಲಿ ಎಷ್ಟು ಪೇಪರ್ ಬೇಕಾದ್ರೆ ಅರ್ಧ ಬಿಸಾಗ್ತೈತೆ, ನಿಮ್ಗೆ ಖರ್ಚಾಗೋದಿಲ್ಲ. ಅಲ್ಲಿ ನೀವು ಕಾನ್ಫಿಡೆನ್ಸ್ ತುಂಬಿಕೊಂಡು ಒಂದು ಸ್ಕ್ರಿಪ್ಟ್ ತಗೊಂಡು ಮುಂದಕ್ಕೆ ಹೊರಟ್ರೆ ಆ ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ಅಲ್ಲಿ ಜಾಸ್ತಿ ಕೆಲಸ ಮಾಡ್ರಿ, ಇಲ್ಲೆಲ್ಲ ಜಾಸ್ತಿ ಕೆಲಸ ಮಾಡಬೇಕಾಗಿರೋದು. ನಾವೆಲ್ಲ ಒಂದು ಕಾಲದಲ್ಲಿ ಸಿನಿಮಾ ಮಾಡಬೇಕಾದ್ರೆ ನಾವೆಲ್ಲೂ ಸಿನಿಮಾಗಳ ಬಗ್ಗೆ ಮಾತಾಡೇ ಇಲ್ಲ. ನಾವು ಸಿನಿಮಾ ಮಾಡ್ತಿದ್ವಿ, ರಿಲೀಸ್ ಮಾಡ್ತಿದ್ವಿ. ಅದು ಜನ ಬರೋರು ಅವ್ರು ನೋಡಿ ಅವ್ರು ಇಷ್ಟಪಟ್ಟು ಅದನ್ನ ಹೊತ್ಕೊಂಡು ಹೋಗೋರು. ಸೊ ಸಿನಿಮಾನ ಜನ ಹೊತ್ಕೊಂಡು ಹೋಗ್ಬೇಕು, ನಾವು ಕಷ್ಟಪಟ್ಟು ಪ್ರೀತಿಯಿಂದ ಮಾಡ್ಕೊಂಡು ತರಬೇಕು. ಚಂದನ್ ಶೆಟ್ಟಿ ಫಸ್ಟ್ ಸಿನಿಮಾ ಮಾಡಿದ್ರೆ ಅನ್ನೋದು ಗೊತ್ತಿರಲಿಲ್ಲ ನನಗೆ. ಟ್ರೈಲರ್ ನೋಡಿ ಆಮೇಲೆ ಇವ್ರು ಹೇಳೋದಿಲ್ಲ ಸರ್ ಫಸ್ಟ್ ಫುಲ್ ಫ್ಲೆಜ್ ಹೀರೋ ಮಾಡಿರೋದು ಇದೇ ಫಸ್ಟ್ ಸಿನಿಮಾ, ಬೇರೆ ಸಿನಿಮಾ ಎಲ್ಲ ಪಾತ್ರ ಮಾಡಿದ್ದೀನಿ ಅಂತ ಹೇಳಿದ್ದೆವು. ಎನಿಯೋ ಆಲ್ ದ ಬೆಸ್ಟ್, ನಿಮಗೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್, ನಿಮ್ಗೆ ಒಳ್ಳೇದಾಗಲಿ. ಅಪೂರ್ವ ಯಾವತ್ತು ಗ್ಲಾಮರೇ ಕಣೆ, ನಮ್ಗೆ ಗ್ಲಾಮರ್ ಆಗಿದ್ದಕ್ಕೆ ರವಿಚಂದ್ರನ್ ಕಂಡುಬಿಡೋದಲ್ವಾ. ಆಯ್ತು, ಥ್ಯಾಂಕ್ ಯು ಸೋ ಮಚ್ ರವಿ ಸರ್. ಶಿವಣ್ಣ, ಎಲ್ರಿಗೂ ನಮಸ್ಕಾರ. ಫಸ್ಟ್ ನವರಸನ್ ಅವಾಗಿದ್ದ ತುಂಬ ಪರಿಚಯ ನನಗೆ. ಮತ್ತು ಯಾವುದೇ ನನ್ನ ಸಮಾರಂಭ ಬಂದರೂ ಎಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ, ಫ್ರೆಂಡ್ಲಿಯಾಗಿ ಮಾಡಿಕೊಡ್ತಾರೆ. ಅದು ಯಾವತ್ತೂ ಮರೆಯೋಕ್ಕಾಗಲ್ಲ. ಅದೇ ಪ್ರೀತಿ, ಅದೇ ವಿಶ್ವಾಸ, ಅದೇ ನಾನು ರವಿ ಸರ್ ಹೇಳ್ತಿದ್ರಲ್ಲ, ಯಾವತ್ತೂ ಅವ್ರು ಟೆನ್ಷನ್ ಮಾಡ್ಕೊಂಡು ನಾನು ನೋಡಿಲ್ಲ. ಯಾವಾಗ ಸಂತೋಷ ಇರುತ್ತೆ ಇದೇ ರೀತಿ ನನಗೂ ಜೀವನದಲ್ಲಿ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ ಫಸ್ಟ್. ನೆಕ್ಸ್ಟ್ ಚಂದನ್ ಶೆಟ್ಟಿ ನಾನು ತುಂಬ ಪರ್ಸ್ನಲಿ ಐ ಲೈಕ್ ಇಮ್ ವೆರಿ ಮಚ್. ಇವಾಗ ಅಂತಾರೆ ಅವಾಗಿಂದ, ಯಾಕೆಂದರೆ ಟಗರು ಟೈಮ್ನಲ್ಲಿ ಒಂದು ಸಾಂಗ್ ಮಾಡಿದ್ರು ನನಗೋಸ್ಕರ. ಅದು ಇನ್ನೂ ಪಿಕ್ಚರ್ ಸ್ಟಾರ್ಟ್ ಆಗಿ ಒಂದು 1 ಮಂತ್ ಏನೋ ಒಂದು ಸಾಂಗ್ ಮಾಡಿದ್ರು. ಅದು ಮರೆಯೋಕ್ಕಾಗಲ್ಲ. ಆಮೇಲೆ ನನಗೆ ಅವ್ರ ಆ್ಯಟಿಟ್ಯೂಡ್ ತುಂಬ ಇಷ್ಟ, ಸ್ಟೈಲ್ ಇಷ್ಟ, ಅವ್ರ ನೋಟ ಇಷ್ಟ. ಈಸ್ ಗಾಟ್ ಒಂದು ಲುಕ್ ಇದೆ, ಒಂದು ಅಬ್ಸಲ್ಯೂಟ್ಲಿ ಅವ್ರದೇ ಆದ ಒಂದು ಸ್ಟೈಲ್ ಇದೆ ಆ್ಯಂಡ್ ಅಮೇಝಿಂಗ್ ಅದು. ಆಮೇಲೆ ಅವ್ರ ಸಾಂಗ್ ತುಂಬ ಇಷ್ಟ ನನಗೆ. ಯಾವುದು ಅವ್ರು ಹಾಕೊಂಡಿರೋ ಬಟ್ಟೆ ಯಾರೋ ಮಗಳ ಕಾಣೆ ರೈಟ್ ಚಿಟ್ಟೆ ಅಂತ, ಅದು ಯಾವಾಗ ನಾನು ಗುರುತಾ ಇರ್ತೀನಿ, ಹಾಡ್ತಾ ಇರ್ತೀನಿ. ವಂಡರ್ಫುಲ್ ಸಿಂಗರ್, ವಂಡರ್ಫುಲ್ ಮ್ಯೂಸಿಕ್ ಆ್ಯಕ್ಟರ್. ಇವಾಗ ಹೀರೋ ಬರ್ತಿರೋದು ನೋ ಡೌಟ್ ಅದರಲ್ಲೂ ಅವರು ಶೈನ್ ಆಗ್ತಾರೆ. ಯಾಕಂದರೆ ಅವ್ರಿಗೆ ಬಂದಿದೆ ರವಿ ಸರ್ ಇದ್ದಂಗೆ ಅವ್ರ ಫಾದರ್ ಮತ್ತು ಅವ್ರ ಆಶೀರ್ವಾದ ಇದೆ. ಆಮೇಲೆ ಚಿಕ್ಕ ವಯಸ್ಸಿಂದ ನೀವು ಮಾಡಿ ಅಂತ ಯಾವಾಗ ತಂದೆ ತಾಯಿ ಹೇಳ್ತಾರೋ ಆಗ ಮಗ ಬಂದು ಮಾಡಿದಾಗ ಖಂಡಿತ ಅದು ಶೈನ್ ಆಗಿದೆ. ಸೊ ಆಲ್ ದ ಬೆಸ್ಟ್ ಚಂದ್ರನ್, ಅಪೂರ್ವ ಆಲ್ ದ ಬೆಸ್ಟ್. ಆ್ಯಂಡ್ ಈ ಸಿನಿಮಾ ಚೆನ್ನಾಗಾಗಲಿ ಎಲ್ರಿಗೂ. ಆ್ಯಂಡ್ ಇಡೀ ನಾಣಿಯವ್ರಿದ್ದಾರೆ, ಆಮೇಲೆ ಕಿರಣ್ ಅವರು, ಐ ಥಿಂಕ್ ಇದು ವೀರ ಚಂದ್ರಹಾಸನ್ ಅವ್ರ ಕ್ಯಾಮ್ರಾಮನ್ ಆಗಿದ್ದಾರೆ. ಅದೇ ಕೇಳಿದೆ, ಇನ್ನೂ ಕ್ಯಾಮ್ರಾ ಎಡ್ಸ್ತಾ ಇದೆ ಅಂತ ಕೇಳಿದೆ. ಯಾಕಂದ್ರೆ ಅಷ್ಟು 120ನೇ ಸಿನಿಮಾ ಅಂತ ಇದು, 125 ಸಿನಿಮಾ ನಾನು ಮಾಡಬೇಕಂತ ಹೇಳಿದ್ದಾರೆ. ಆಯಿತು, ಜಾಸ್ತಿ ಮಾಡೋಣ 100%. ಆ್ಯಂಡ್ ಎಲ್ಲರಿಗೂ ಒಳ್ಳೇದಾಗಲಿ. ರಮೇಶ್ ರೆಡ್ಡಿ ಅವ್ರು ಬಂದಿದ್ದಾರೆ, ಸಂಜಯ್ ಗೌಡ್ರು ಅವ್ರು ಬಂದಿದ್ದಾರೆ, ಎಲ್ರಿಗೂ ಒಳ್ಳೇದಾಗಲಿ. ಆಮೇಲೆ ಡ್ಯಾನ್ಸ್ ಇವ್ರು ನೋಡಿದ್ವಿ, ಇವ್ರು ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಪಾಪ ನಾನು ಹೇಳ್ದೆ, ನಾನು ಕಾಣ್ತೇವೆ ಇಲ್ಲ, ನಾನು ಹೆಂಗೆ ಅವರು ನಾನು ಇವಾಗ ಅವರು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ. ನಾವೆಲ್ಲ ಕೊರಿಯೋಗ್ರಾಫರ್ಸ್ ನೋಡಿ ಕಲಿತೀವಿ ಅಷ್ಟೇ. ನಾವೇನು ವಂಡರ್ಫುಲ್ ಟ್ರೈನ್ ಡ್ಯಾನ್ಸರ್ಸ್ ಅಲ್ಲ, ಸ್ವಲ್ಪ ಮಟ್ಟಿಗೆ ಮಾಡ್ತೀವಿ. ಬಟ್ ಅವ್ರು ಮಾಡಿದಾಗ ಒಂದು ಹೆವಿ ಸ್ಟೆಪ್ ಆದ್ರೂ ಅದನ್ನ ಕಲಿಬೇಕಂತ ಪ್ರಯತ್ನ ಪಡ್ತೀನಿ. ಬಟ್ ಅವ್ರನ್ನ ಕಲಿದ್ರೆ ನಾನು ಕಲಿಯೋಕ್ಕಾಗಲಾದ್ರೂ ಬಿಡಲ್ಲ. ಅವರು ಶಿವಣ್ಣ ಮಾಡಬೇಕು ಅನ್ನೋದೇ ಎಲ್ಲ ಕೊರಿಯೋಗ್ರಾಫರ್ಸ್ ಆಸೆ. ಸೊ ಇಷ್ಟು ಮಟ್ಟಿಗೆ ನಾನು ಏನೊಂದು ಡ್ಯಾನ್ಸ್ ಅಂತ ಅನ್ಕೊಂಡಿದ್ದೆ, ಇಟ್ಸ್ ಬಿಕಾಸ್ ಆಫ್ ಮೈ ಕೊರಿಯೋಗ್ರಾಫರ್ ಅಷ್ಟೇ. ನಮ್ಮ ಗುರುಗಳು ಅವ್ರು ಟೀಚ್ ಮಾಡಿದ್ದು ಇದನ್ನು ನಾವು ಶ್ರದ್ಧೆಯಿಂದ ಪಾಲಿಸ್ತೀವಿ. ಸೊ ಸೂತ್ರಧಾರಿ May 9th ರಿಲೀಸ್ ಆಗ್ತಾ ಇದೆ. ಒಳ್ಳೇದಾಗಲಿ ಇಡೀ ಸೂತ್ರಧಾರಿ ಟೀಮ್ಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್, ಗುಡ್ ಲಕ್. ನಾನು ಸಿನಿಮಾ ನೋಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪರಮಾತ್ಮ ಅಂದ್ಕೊಳ್ಳೆ ಕೊಳಲು ನೆನಪಾಗುತ್ತೆ. ಇವತ್ತು ಸ್ಪೆಷಲ್ ಆಗಿ ಎರಡು ಕೊಳಲೆಲ್ಲ ಇದು ನವರಸನ್ ಅವರ ಅದನ್ನ ನಮ್ಮ ಕನ್ನಡ ಚಲನಚಿತ್ರರಂಗದ ಇಬ್ಬರು ಸೂತ್ರಧಾರಿಗಳು, ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು ರವಿ ಸರ್ ಅಂಡ್ ಶಿವಣ್ಣ ಅವರಿಗೆ.
ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ಹೋಲ್ ಟೀಮ್ ಆಫ್ ಸೂತ್ರಧಾರಿ. ಪ್ರೀತಿಯಿಂದ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಜೊತೆಯಾಗಿದ್ದಕ್ಕಾಗಿ ಇದೀಗ ಬೊಕೆ ಕೊಟ್ಟು ಗೌರವಿಸಲಾಗ್ತಾ ಇದೆ. ಗೆಸ್ಟ್ ಅವರು ಇಬ್ಬರು ಬಂದ್ಬಿಡ್ಲಿ ಸರ್. ನಮ್ಮ ಡಿಸ್ಟ್ರಿಬ್ಯೂಟರ್ ಜಗದೀಶ್ ಫಿಲ್ಮ್ಸ್ ನ ಜಗದೀಶ್ ಸರ್ ರಮೇಶ್ ರೆಡ್ಡಿ ಸರ್ ಆಮೇಲೆ ರಮೇಶ್ ರೆಡ್ಡಿ ಸರ್ ದಯವಿಟ್ಟು ಜಾಯಿನ್ ಆಗಬೇಕು. ಸಂಜಯ್ ಸರ್ ಒಂದು ಗ್ರೂಪ್ ಫೋಟೋಗೆ ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಾಸ್ ಸರ್ ದಯವಿಟ್ಟು ಬರಬೇಕು. ರಾಜೇಶ್ ಸರ್ ದಯವಿಟ್ಟು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ರೆಡಿ ಸರ್ ಸೆಂಟರ್ ಬನ್ನಿ. ನಾಣಿ ಎಲ್ಲಿ ರಾಣಿ? ಸೂತ್ರಧಾರಿ ಮೇ 9ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದೇ ರೀತಿಯಾಗಿರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಚಿತ್ರತಂಡದ ಪರವಾಗಿ ರವಿ ಸರ್ ಹಾಗೂ ಶಿವಣ್ಣ ಅವರಿಗೆ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ.